ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ಕಲವೀರೇಶ್ ಸೊರ್ಬದ್ ನಿಮ್ಮೆಲ್ಲರ ಮುಂದೆ ಲೆಟ್ ಅಸ್ ಸ್ಟಡಿ ಪ್ರಾಪರ್ಲಿ ಯೂಟ್ಯೂಬ್ ಚಾನಲ್ನ ಮೂಲಕ ಕನ್ನಡದ ಮೂಲಕವೇ ಇಂಗ್ಲಿಷ್ನ ಯಾವ ರೀತಿಯಾಗಿ ಕಲಿಯುವುದು ಅಂತ ಚರ್ಚೆ ಮಾಡೋದಕ್ಕೋಸ್ಕರವಾಗಿ ಬಂದಿದ್ದೇನೆ. ನಮ್ಮ ಈ ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ಕನ್ನಡದಿಂದಲೇ ಇಂಗ್ಲೀಷನ್ನು ಕಲಿಯಿರಿ ಅಂತ ಹೇಳಿಬಿಟ್ಟು ನಾವು ಒಂದು ಪ್ಲೇ ಲಿಸ್ಟನ್ನು ಮಾಡಿರ್ತೇವೆ. ಆ ಪ್ಲೇ ಲಿಸ್ಟಲ್ಲಿ ಹಲವಾರು ವಿಡಿಯೋಗಳು ಈಗಾಗಲೇ ನಿಮ್ಮ ಕಾಯ್ತಾ ಇರ್ಬೋದು. ಆ ವಿಡಿಯೋಸ್ಗಳನ್ನು ನಂತರದ ಅವಧಿಗಳಲ್ಲಿ ಈ ಒಂದು ವಿಡಿಯೋವನ್ನು ಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಇವತ್ತಿನ ಈ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಅಡ್ಜೆಕ್ಟಿವ್ಸ್ ಪಾರ್ಟ್ 1 ಅಂದರೆ ವಿಶೇಷಣಗಳು ಭಾಗ 1 ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಈಗಾಗಲೇ ನೌನು ಪ್ರೊನೌನನ್ನು ನಾವು ಚರ್ಚೆ ಮಾಡಿದ್ದೇವೆ. ಇವತ್ತಿನ ಈ ಒಂದು ವಿಡಿಯೋ ಸೆಷನ್ನಲ್ಲಿ ವಿಶೇಷಣಗಳು ಅಂದರೆ ಅಡ್ಜೆಕ್ಟಿವ್ಸ್ಗಳು ನಾಮ ವಿಶೇಷಣಗಳು ಕರೀತೇವೆ. ಇವುಗಳನ್ನು ಯಾವ ರೀತಿಯಾಗಿ ನಾವು ಬಳಸ್ಕೊಳ್ತೇವೆ, ಇವುಗಳ ಅರ್ಥ ಏನು, ಯಾವ್ಯಾವ ರೀತಿ ಯಾವ್ಯಾವ ಸಂದರ್ಭದಲ್ಲಿ ನಾವು ಇವುಗಳನ್ನು ಉಪಯೋಗಿಸಬೇಕು ಅನ್ನೋದನ್ನು ಸವಿವರವಾಗಿ ಇವತ್ತಿನ ಈ ಒಂದು ಕ್ಲಾಸಲ್ಲಿ ಚರ್ಚೆ ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್ ವಿತ್ ಫುಲ್ ಎಂಥೂಸಿಯಾಸಮ್ that what are adjectives and how they are going to help us in our daily conversations. Let us deep dive into a discussion. ತಡ ಮಾಡೋದು ಬೇಡ, ಬನ್ನಿ ಇವತ್ತಿನ ಈ ಒಂದು ಚರ್ಚೆಯನ್ನ ಸ್ಟಾರ್ಟ್ ಮಾಡೋಣ. ಚಿತ್ರದ ಮೂಲಕ ನಾವು ಹಲವಾರು ವಿಷಯಗಳನ್ನ ಹೇಳಬಹುದು ಅನ್ನೋದೊಂದು ಮಾತು. ಒನ್ ಇಮೇಜ್ ಕ್ಯಾನ್ ಪೋರ್ಟ್ರೇ ಮೆನಿ ಇನ್ಫಾರ್ಮೇಶನ್ ಅಂತ ಹೇಳ್ತಾರೆ. ಚಿತ್ರ ಹಲವಾರು ವಿಷಯಗಳನ್ನು ನಮ್ಗೆ ಕೊಡ್ತದೆ ಅನ್ನೋದು ಈ ಒಂದು ಮಾತು ಅರ್ಥ. ಸೊ ಹಾಗಾದ್ರೆ ಅಡ್ಜೆಕ್ಟಿವ್ಸ್ ಅನ್ನುವಂತಹ ಈ ಒಂದು ಶಬ್ದವನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬಹುದು ಅದನ್ನ ಇಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಅಡ್ಜೆಕ್ಟಿವ್ಸ್ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ನಾಮ ವಿಶೇಷಣಗಳು. ಅಂದ್ರೆ ನಾಮಪದವನ್ನ ಅಥವಾ ಸರ್ವನಾಮವನ್ನ ಇವೇನ್ ಮಾಡ್ತಾವ ಅಂತ ಮಾಡಿಫೈ ಮಾಡ್ತವೆ ಅಥವಾ ಚೇಂಜ್ ಮಾಡ್ತವೆ ಅಥವಾ ಡಿಸ್ಕ್ರೈಬ್ ಮಾಡ್ತವೆ. ನಿಮಗೆಲ್ಲ ಗೊತ್ತಿರುವಂಗ ಅಡ್ಜೆಕ್ಟಿವ್ ಅನ್ನುವಂಥದ್ದು ಕೂಡ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ಸೊ ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಏನ್ ಮಾಡ್ತದೆ ಅಂತಂದ್ರೆ ಇಟ್ ಡಿಸ್ಕ್ರೈಬ್ಸ್ ಹೊಗಳ್ತದೆ ಅಂಡ್ ಮಾಡಿಫೈಸ್ ಅಂದ್ರೆ ಚೇಂಜ್ ಮಾಡ್ತದೆ ಅಥವಾ ಮೋರ್ ಇನ್ಫಾರ್ಮೇಶನ್ ಅನ್ನ ನಮಗೆ ನಾಮಪದ ಅಥವಾ ಸರ್ವನಾಮದ ಪರವಾಗಿ ನಾಮಪದ ಅಥವಾ ಸರ್ವನಾಮದ ಬಗ್ಗೆ ನಮಗೆ ಮೋರ್ ಇನ್ಫಾರ್ಮೇಶನ್ ಅನ್ನ ಇದು ಕೊಡ್ತದೆ ಅನ್ನುವಂಥದ್ದು. ಏನ್ರಿ ಇದು ನಾಮಪದ ಸರ್ವನಾಮ ಸಾರಿ ಅಡ್ಜೆಕ್ಟಿವ್ಸ್ ಅಂದ್ರೆ ಏನ್ರಿ ಅಂತಂದ್ರೆ ಇಟ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ಅ ಸ್ಪೀಚ್. ಇದೇನ್ ಮಾಡ್ತದೆ ಅಂತಂದ್ರೆ ನಾಮಪದ ಅಥವಾ ಸರ್ವನಾಮದ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ತದೆ ಅಥವಾ ಅದನ್ನ ಚೇಂಜ್ ಮಾಡ್ತದೆ, ನಾಮಪದ ಅಥವಾ ಸರ್ವನಾಮವನ್ನ ಹೊಗಳ್ತದೆ ಅನ್ನುವ. ಸೊ ಹಾಗಾದ್ರೆ ಹೌ ದೇ ಹೆಲ್ಪ್, ಅಡ್ಜೆಕ್ಟಿವ್ಸ್ ನಮಗೆ ಯಾವುದಕ್ಕೆ ಸಹಕಾರಿಯಾಗಿದ್ದಾವೆ ಅನ್ನೋದನ್ನ ನಾವು ಪ್ರಶ್ನೆ ಹಾಕೊಂಡ್ರೆ ಅದಕ್ಕೆ ಉತ್ತರ ಅಡ್ಜೆಕ್ಟಿವ್ಸ್ ಆನ್ಸರ್ ಕ್ವಶನ್ಸ್. ಅಡ್ಜೆಕ್ಟಿವ್ಸ್ ಏನ್ ಮಾಡ್ತವೆ, ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತವೆ. ಯಾವ್ಯಾವ ಪ್ರಶ್ನೆಗಳು? ವಿಚ್ ಕೈಂಡ್, ವಿಚ್ ಒನ್ ಅನ್ನುವಂಥ ಪ್ರಶ್ನೆಗಳಿಗೆ, ವಾಟ್ ಕೈಂಡ್ ಯಾವ ವಿಧವಾದ ಅನ್ನೋ, ಹೌ ಮೆನಿ ಎಷ್ಟು ಇದಾವೆ ಅನ್ನುವಂತಹ ಪ್ರಶ್ನೆಗಳಿಗೆ ಇದು ಉತ್ತರವನ್ನ ಕೊಡುತ್ತದೆ. ಉದಾಹರಣೆಗಳನ್ನು ನೋಡೋದಾದ್ರೆ ವಿಚ್ ಒನ್, ದಿಸ್ ಬುಕ್. ವಿಚ್ ಒನ್ ಯಾವುದಂದ್ರೆ ದಿಸ್ ಬುಕ್ ಅನ್ನುವಂಥ ಪ್ರಶ್ನೆಗೆ ವಿಚ್ ಒನ್ ಅಂತಂದ್ರೆ ದೋಸ್ ಆಪಲ್ಸ್, ಯಾವುದು ಅಂತಂದ್ರೆ ಆ ಆಪಲ್ಸು. ವಾಟ್ ಕೈಂಡ್ ಆಫ್ ಅ ಬರ್ಡ್ ಇಟ್ ಈಸ್ ಆರ್ ವಾಟ್ ಕೈಂಡ್ ಆಫ್ ಅ ಆಪಲ್ ಇಟ್ ಈಸ್ ಅಂತಂದ್ರೆ ಇಟ್ ಇಸ್ ಅ ಲಾರ್ಜ್ ರೆಡ್ ಆಪಲ್. ಲಾರ್ಜ್ ರೆಡ್ ಆಪಲ್. ವಾಟ್ ಕೈಂಡ್ ಆಫ್ ಅ ಸ್ಟೂಡೆಂಟ್ ಹಿ ಈಸ್ ಅನ್ನುವಂಥ ಪ್ರಶ್ನೆ, ಹಿ ಈಸ್ ಅ ಸ್ಮಾರ್ಟ್ ಸ್ಟೂಡೆಂಟ್, ಹಿ ಈಸ್ ಅ ಸ್ಮಾರ್ಟ್ ಸ್ಟೂಡೆಂಟ್ ಅನ್ನುವಂಥ ಆನ್ಸರ್ನ ಕೊಡುತ್ತೆ. ಹೌ ಮೆನಿ ಅನ್ನುವಂಥ ಪ್ರಶ್ನೆ ಅಂದ್ರೆ ಎಷ್ಟಿದಾವೆ, ಇದು ಎಷ್ಟು ಇದೆ ಅನ್ನುವಂಥ ಪ್ರಶ್ನೆ. 3 ಫ್ರೆಂಡ್ಸ್, ದೇ ಆರ್ ಹೌ ಮೆನಿ ಫ್ರೆಂಡ್ಸ್ ಆರ್ ಯು ಹ್ಯಾವ್, ಇದು ಎಷ್ಟು ಫ್ರೆಂಡ್ಸ್ಗಳನ್ನ ಹೊಂದಿದ್ದೀಯಾ? 3 ಫ್ರೆಂಡ್ಸ್ಗಳನ್ನು ನಾನು ಹೊಂದಿದ್ದೇನೆ ಅನ್ನುವಂಥ ಉತ್ತರ ಸಿಗುತ್ತೆ. ಮೆನಿ ಐಡಿಯಾಸ್, ಹೌ ಮೆನಿ ಐಡಿಯಾಸ್ ಡು ಯು ಹ್ಯಾವ್, ಯು ಕ್ಯಾನ್ ಶೇರ್ ಆನ್ ಯೂಟ್ಯೂಬ್. ಅಂದ್ರೆ ನಿನ್ನ ಕಡೆ ಎಷ್ಟು ಐಡಿಯಾಸ್ಗಳಿದಾವೆ? ಐ ಹ್ಯಾವ್ ಮೆನಿ ಐಡಿಯಾಸ್, ನನ್ನ ಬಳಿ ಹಲವಾರು ವಿಷಯಗಳಿದಾವೆ. ಈ ರೀತಿಯ ಪ್ರಶ್ನೆಗಳಿಗೆ ನಮಗೆ ಇವೇನ್ ಮಾಡ್ತಾವ್ರೆ,
ಅಡ್ಜೆಕ್ಟಿವ್ಸ್ ಉತ್ತರವನ್ನ ಕೊಡ್ತವೆ. ಇನ್ನ ಕಾಮನ್ ಪೊಸಿಷನ್ಸ್, ಹಾಗಂತಂದ್ರೆ ಈ ಅಡ್ಜೆಕ್ಟಿವ್ಸ್ಗಳು ಸಾಮಾನ್ಯವಾಗಿ ವಾಕ್ಯದಲ್ಲಿ ಎಲ್ಲಿ ಕಂಡು ಬರ್ತವೆ ಅಂತಂದ್ರೆ ಪೊಸಿಷನ್ ನಂಬರ್ 1 ಬಿಫೋರ್ ದ ನೌನ್, ಅಂದ್ರೆ ನಾಮಪದದ ಮೊದಲುಗಡೆ ಇದು ನಮಗೆ ಕಾಣ ಸಿಗ್ತದೆ. ಉದಾಹರಣೆ ನೋಡೋದ್ರೆ ಬ್ಲೂ ಸ್ಕೈ, ಸ್ಕೈ ಅನ್ನುವಂಥದ್ದು ನಾಮಪದ, ಅದರ ಹಿಂದ್ಗಡೆನೆ ನಮಗಿಲ್ಲಿ ಬ್ಲೂ, ಯಾವ ತರನಾದಂತಹ, ವಾಟ್ ಕೈಂಡ್ ಆಫ್ ಅ ಸ್ಕೈ ಇಟ್ ಈಸ್ ಅನ್ನುವಂಥ ಪ್ರಶ್ನೆಗೆ ಬ್ಲೂ ಸ್ಕೈ. ಸೊ ಈ ಬ್ಲೂ ಸ್ಕೈ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳುವಾಗ ಬ್ಲೂ ಅನ್ನೋದೇನಪ್ಪಾ ಅಂತಂದ್ರೆ ಅಡ್ಜೆಕ್ಟಿವ್ಸ್ ಆಗಿ ನಮಗೆ ಕಾಣುತ್ತೆ. ಇನ್ನ ಪೊಸಿಷನ್ 2 ಎಲ್ಲಿಪ್ಪ ಅಂದ್ರೆ ಆಫ್ಟರ್ ಅ ಲಿಂಕಿಂಗ್ ವರ್ಬ್. ವರ್ಬ್ ನಲ್ಲಿ ಹಲವಾರು ವಿಧಗಳಿದಾವೆ, ಅದರಲ್ಲಿ ಲಿಂಕಿಂಗ್ ವರ್ಬ್ ಅನ್ನುವಂಥದ್ದು ಕೂಡ ಒಂದು. ಅವು ಯಾವುವು ಅಂತಂದ್ರೆ ಲಿಂಕಿಂಗ್ ವರ್ಬ್ ಯಾವ್ಯಾವ ಬರ್ತಾವ ಅಂತಂದ್ರೆ ಈಸ್ ಬರುತ್ತೆ, ಆಸ್ ಈಸ್ ಬರುತ್ತೆ, ಆರ್ ಬರುತ್ತೆ, ವಾಸ್ ಬರುತ್ತೆ, ವರ್ ಬರುತ್ತೆ, ಅಂಡ್ ಇವೆಲ್ಲ ಹೆಲ್ಪಿಂಗ್ ವರ್ಬ್ ಅಂತಾನು ಕೂಡ ಕರೆಸಿಕೊಳ್ತವೆ. ಈಸ್, ಆಮ್ ಬರಲ್ಲ, ವಾಸ್ ಬರುತ್ತೆ, ವರ್ ಬರುತ್ತೆ, ಡಿಡ್ ಬರುತ್ತೆ. ಸೊ ಇವೆಲ್ಲ ಹೆಲ್ಪಿಂಗ್ ವರ್ಬ್ ಅಥವಾ ಲಿಂಕಿಂಗ್ ವರ್ಬ್ಸ್. ಇವುಗಳ ನಂತರದಲ್ಲಿ ಇಲ್ಲಿ ಬರ್ತದೆ ಅನ್ನುವಂಥದ್ದು. ಸೊ ನೋಡ್ರಿ, ದ ಸ್ಕೈ ಈಸ್ ಬ್ಲೂ, ಈಸ್ ಅನ್ನುವಂಥದ್ದು ಲಿಂಕಿಂಗ್ ವರ್ಬ್. ಇದಾದ ನಂತರ ಇಲ್ಲಿ ನಮಗೆ ಬ್ಲೂ ಅನ್ನೋದೇನು ಬಂತಲ್ವಾ, ಸೊ ದಟ್ ಈಸ್ ದ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಲಿಂಕಿಂಗ್ ನೌನ್. ಅಡ್ಜೆಕ್ಟಿವ್ ಯಾವುದಂತ, ಈ ಬ್ಲೂ ಅನ್ನುವಂಥದ್ದು ಅಡ್ಜೆಕ್ಟಿವ್. ಸೊ ಫಾರ್ ನಾನು ಇಲ್ಲಿ ಹೇಳಿರೋ ಪ್ರಕಾರ ಒಂದು ಕ್ವಿಕ್ ಆಗಿ ನಾವು ರಿವಿಷನ್ ಮಾಡೋದಾದ್ರೆ, ಅಡ್ಜೆಕ್ಟಿವ್ ಅನ್ನೋದೇನಪ್ಪಾ ಅಂತಂದ್ರೆ ಇಟ್ಸ್ ಅ ಪಾರ್ಟ್ ಆಫ್ ಅ ಸ್ಪೀಚ್ ವಿಚ್ ಡಿಸ್ಕ್ರೈಬ್ಸ್ ದ ನೌನ್ ಅಂಡ್ ಅ ಪ್ರನೌನ್. ಇಟ್ ಆಲ್ಸೋ ಮಾಡಿಫೈಸ್ ದ ನೌನ್ ಆರ್ ಅ ಪ್ರನೌನ್, ಆರ್ ಇಟ್ ಗಿವ್ಸ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ನೌನ್ ಆರ್ ಅ ಪ್ರನೌನ್. ಓಕೆ, ಇವು ಏನ್ ಮಾಡ್ತಾವ್ರಿ ಅಂತಂದ್ರೆ ವಿಚ್ ಒನ್, ವಾಟ್ ಕೈಂಡ್, ಹೌ ಮೆನಿ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತವೆ. ಅಂಡ್ ಕಾಮನ್ ಪೊಸಿಷನ್ ಎಲ್ಲಿಪ್ಪ ಅಂತಂದ್ರೆ ನೌನ್ ಅನ್ನ ಮೊದಲಾಗಿ ಹಾಗೂ ಲಿಂಕಿಂಗ್ ವರ್ಬ್ ನ ನಂತರದಲ್ಲಿ ನಮಗೆ ಅಡ್ಜೆಕ್ಟಿವ್ಸ್ ಕಾಣಿಸಿಕೊಳ್ಳುವಂಥದ್ದು. ಸೋ ಫಾರ್ ಹ್ಯಾವ್ ಕ್ಲಿಯರ್ಡ್ ದ ಮೀನಿಂಗ್, ಪರ್ಪಸ್ ಅಂಡ್ ಪ್ಲೇಸ್ ಆಫ್ ಅಡ್ಜೆಕ್ಟಿವ್. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನಿದೆ ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅಡ್ಜೆಕ್ಟಿವ್ಸ್, ಯೂಸೇಜ್, ಎಕ್ಸಾಂಪಲ್ಸ್. ಸೊ ಹಂಗಂತಂದ್ರೆ ಇವುಗಳನ್ನ ಇನ್ನೂ ನಾವು ಎಲ್ಲೆಲ್ಲೆಲ್ಲ ಬಳಸಬಹುದು ಅನ್ನೋದನ್ನ ಹೇಳುವುದರ ಮೂಲಕ ಇದರ ಉಪಯೋಗತೆಯನ್ನು ನಾವು ಜಾಸ್ತಿ ಹೆಂಗ್ ಮಾಡ್ಕೊಳ್ಬಹುದು ಅಂತ ನಾವಿಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಒಂದು ವಸ್ತುವಿನ ಕ್ವಾಲಿಟಿಯನ್ನ ಹೇಳೋದಕ್ಕೆ ನಾವಿಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಅಡ್ಜೆಕ್ಟಿವ್ಸ್ ಅನ್ನ ಬಳಸ್ತೇವೆ. ಉದಾಹರಣೆ, ಲೇಜಿ ಸ್ಟೂಡೆಂಟ್ ಫೇಲ್ಡ್. ಲೇಜಿ ಸ್ಟೂಡೆಂಟ್ ಫೇಲ್ಡ್ ಅಂದ್ರೆ ಈ ಸ್ಟೂಡೆಂಟ್ ಅನ್ನುವಂಥದ್ದು ನಾಮಪದದ ಮೊದಲನೇ ಇಲ್ಲೇನ್ ಬರ್ತಾ ಇದೆ, ನಾವು ನಾಮಪದವನ್ನ ಹೊಗಳುವಂತಹ ಶಬ್ದವಾಗಿ ಇಲ್ಲಿ ನಮಗೆ ಲೇಜಿ ಅಡ್ಜೆಕ್ಟಿವ್ ಅನ್ನೋದು ಕಾಣಿಸ್ತಾ ಇದೆ. ಈ ಲೇಜಿ ಅನ್ನುವಂತಹ ಅಡ್ಜೆಕ್ಟಿವ್ ಶಬ್ದ ನಮಗೆ ಈ ಸ್ಟೂಡೆಂಟ್ ಅನ್ನ ಬಗ್ಗೆ ಹೇಳ್ಕೊಡ್ತಾ ಇದೆ, ಹಾಗೂ ಅವನು ಲೇಜಿ ಇರೋದ್ರಿಂದ ಫೇಲ್ ಆಗಿದ್ದಾನೆ. ದ ಲೇಜಿ ಸ್ಟೂಡೆಂಟ್ ಫೇಲ್ಡ್ ಕ್ವಾಲಿಟಿಯನ್ನು ಹೇಳ್ತಾ ಇದೆ. ಈ ಸ್ಟೂಡೆಂಟ್ ನ ಕ್ವಾಲಿಟಿ ಏನಪ್ಪಾ ಅಂದ್ರೆ ಲೇಜಿ. ನೆಕ್ಸ್ಟ್, ಕಲರ್ ಮತ್ತು ಸೈಜ್ ನ ಬಗ್ಗೆ ನಮಗೆ ಅಡ್ಜೆಕ್ಟಿವ್ ಮಾತನಾಡುತ್ತೆ ಅನ್ನುವಂಥದ್ದು. ಸೊ ಶಿ ಹ್ಯಾಸ್ ಅ ಸ್ಮಾಲ್ ರೆಡ್ ಕಾರ್. ಅವಳು ಎಂತಹ ಕಾರನ್ನ ಹೊಂದಿದ್ದಾಳೆ, ಸಣ್ಣದಾಗಿರುವಂತಹ ಕೆಂಪು ಬಣ್ಣದ ಕಾರ್ನ ಅವಳು ಹೊಂದಿದ್ದಾಳೆ ಅನ್ನುವಂಥದ್ದನ್ನ ಹೇಳುವ ಸಂದರ್ಭದಲ್ಲಿ ನಮಗೆ ಈ ಸ್ಮಾಲ್ ಮತ್ತು ರೆಡ್ ಅನ್ನೋವೇನಪ್ಪಾ ಅಂತಂದ್ರ ಅಡ್ಜೆಕ್ಟಿವ್ ಆಗಿ ಕಾಣಿಸಿಕೊಳ್ತಾವೆ. ಇನ್ನ ಕ್ವಾಲಿಟಿ ಆಯಿತು, ಕ್ವಾಂಟಿಟಿಯನ್ನು ಹೇಳುವ ಸಂದರ್ಭದಲ್ಲೂ ಕೂಡ ನಮಗೆ ಅಡ್ಜೆಕ್ಟಿವ್ಸ್ ಹೆಲ್ಪ್ ಆಗ್ತವೆ ಅನ್ನುವಂಥದ್ದು. ಓಲ್ಡ್ ಟಾಸ್ಕ್, ನ್ಯೂ ಟಾಸ್ಕ್ ಅನ್ನುವಂಥದ್ದು. ಎಕ್ಸಾಂಪಲ್, ಮೆನಿ ಪೀಪಲ್ ಅಟೆಂಡೆಡ್ ದ ಇವೆಂಟ್. ಮೆನಿ ಪೀಪಲ್ ಅಟೆಂಡೆಡ್ ದ ಇವೆಂಟ್ ಅಂದ್ರ ಹಲವಾರು ಜನ ಏನ್ ಮಾಡಿದ್ರಪ್ಪ ಅಂದ್ರೆ ಆ ಇವೆಂಟ್ ಅನ್ನ ಅಟೆಂಡ್ ಮಾಡಿದ್ರು. ಓಕೆ, ನೆಕ್ಸ್ಟ್ ಇಲ್ಲಿ ಕ್ವಾಂಟಿಟಿನೇ ಇನ್ನೊಂದು ರೀತಿಯಲ್ಲಿ ಯೂಸ್ ಮಾಡೋದಾದ್ರೆ ಮೆನಿ ಪೀಪಲ್ ಅಟೆಂಡೆಡ್ ದ ಇವೆಂಟ್ ಇಲ್ಲಿ ಬರ್ಬೇಕಿತ್ತು. ಇದು ಓಲ್ಡ್ ಟಾಸ್ಕ್, ನ್ಯೂ ಟಾಸ್ಕ್ ಅನ್ನುವಂಥದ್ದು ಅದೇನಿದು ನನಗೆ ಕ್ವಾಲಿಟಿ ಆಗಿ ಕಾಣಿಸಿಕೊಳ್ತದೆ ಅಂತ ಫೀಲ್ ಇದೆ. ಎಸ್, ಇಟ್ ಇಸ್ ಅ ಕ್ವಾಲಿಟಿ. ನೆಕ್ಸ್ಟ್, ಕಂಪ್ಯಾರಿಟಿವ್ ಆಗಿ ನಾವು ಇಲ್ಲಿ ನೋಡೋದಾಯ್ತಪ್ಪ ಅಂತಂದ್ರೆ ಕಂಪೇರ್ ಮಾಡೋದಲ್ಲೂ ಕೂಡ ನಮಗೆ ಇದೊಂದು ಎಕ್ಸಾಂಪಲ್ ಹೆಲ್ಪ್ ಆಗುತ್ತೆ. ಎಕ್ಸಾಂಪಲ್ ನೋಡೋದಾದ್ರೆ ದಿಸ್ ಟಾಸ್ಕ್ ಈಸ್ ಹಾರ್ಡರ್ ದ್ಯಾನ್ ದ ಲಾಸ್ಟ್ ಒನ್. ಇಲ್ಲಿ ಎರಡು ಚಿತ್ರಗಳನ್ನ ಕಂಪೇರ್ ಮಾಡೋದಾದ್ರೆ ಹೊಸದಾಗಿ ಕೊಟ್ಟಿರುವಂತಹ ಟಾಸ್ಕ್ ಮೊದಲನೇ ಟಾಸ್ಕ್ಗಿಂತ ಬಿಟ್ ಹಾರ್ಡರ್ ಆಗಿದೆ. ಅಂದ್ರೆ ನಾವು ಕಂಪೇರ್ ಮಾಡಿ ಮಾತನಾಡುವಂತಹ ಸಂದರ್ಭದಲ್ಲಿನೂ ಕೂಡ ಇಲ್ಲಿ ಏನಾಗ್ತದೆ, ಕಂಪ್ಯಾರಿಟಿವ್ ಅನ್ನುವಂಥ ಗುಣವನ್ನ ಇಲ್ಲಿ ಇದು ನಮಗೆ ಹೊಗಳಲಿಕ್ಕೆ ಹೆಲ್ಪ್ ಆಗ್ತದೆ. ಈ ಒಂದು ಮೂರನೇ ಚಿತ್ರ ಏನಾಯ್ತು ನೋಡ್ರಿ, ಸ್ವಲ್ಪ ರಾಂಗ್ ಆಗಿ ನಮ್ಗೆ ಇದು ಕೊಟ್ಟಿದ್ದಾರೆ. ಸ್ವಲ್ಪ ಇದನ್ನ
ನೆಗ್ಲೆಕ್ಟ್ ಮಾಡಿ. ನೆಕ್ಸ್ಟು ಸೂಪರ್ಲೇಟಿವ್. ಸೂಪರ್ಲೇಟಿವ್ ಡಿಗ್ರಿಗಳನ್ನು ಬಳಸುವಾಗಲೂ ಕೂಡ ನಾವಿಲ್ಲಿ ಅಡ್ಜೆಕ್ಟಿವ್ಸ್ಗಳನ್ನು ಬಳಸ್ತೇವೆ ಅನ್ನುವಂಥದ್ದು. ಗುಡ್, ಬೆಟರ್, ಬೆಸ್ಟ್ ಅನ್ನುವಂಥದ್ದು ಇಲ್ಲಿ ನಮಗೆ ನಾವು ಒಂದು ಗುಣವನ್ನು ಕಂಪೇರ್ ಮಾಡಲಿಕ್ಕೆ ಬಳಸ್ತೇವೆ. ಎಕ್ಸಾಂಪಲ್, ದಟ್ ವಾಸ್ ದ ಬೆಸ್ಟ್ ಮೂವಿ. ಒಂದು ಮೂವಿಯನ್ನು ನೋಡ್ಕೊಂಡು ಬಂದಿರ್ತೇವೆ, ನಾವು ನೋಡ್ಕೊಂಡು ಬಂದ ನಂತರ ಆ ಮೂವಿ ಬಗ್ಗೆ ಮಾತನಾಡ್ತಾ ದಟ್ ವಾಸ್ ದ ಬೆಸ್ಟ್. ಬೆಸ್ಟ್ ಅನ್ನೋದೇನಿದೆ ಅಡ್ಜೆಕ್ಟಿವ್. ಸೊ ಈ ಒಂದು ಸ್ಲೈಡಲ್ಲಿ ನಾವೇನು ಚರ್ಚೆ ಮಾಡ್ಕೊಂಡ್ವಿ, ಕ್ವಾಲಿಟಿಯನ್ನು ಹೇಳುವ ಸಂದರ್ಭದಲ್ಲಿ ಅಡ್ಜೆಕ್ಟಿವ್ ಬಳಸ್ತೇವೆ, ಲೇಜಿ. ಕಲರ್ ಆ್ಯಂಡ್ ಸೈಜನ್ನು ಹೇಳುವ ಸಂದರ್ಭದಲ್ಲಿ ಅಡ್ಜೆಕ್ಟಿವ್ ಬಳಸ್ತೇವೆ, ಸ್ಮಾಲ್ ಆ್ಯಂಡ್ ರೆಡ್. ಅಗೇನ್ ಕ್ವಾಂಟಿಟಿ ಹೇಳುವಾಗ ಮೆನಿ ಪೀಪಲ್ ಅಟೆಂಡೆಡ್ ದ ಇವೆಂಟ್. ಕಂಪ್ಯಾರಿಟಿವ್ ಡಿಗ್ರಿ ಮಾಡುವಾಗ ಹಾರ್ಡರ್ ದೆನ್ ದ ಲಾಸ್ಟ್ ಒನ್. ಆ್ಯಂಡ್ ಸೂಪರ್ಲೇಟಿವ್ ಡಿಗ್ರಿಯನ್ನು ಹೇಳುವಾಗ ಗುಡ್, ಬೆಟರ್, ಬೆಸ್ಟ್ ಆಗಿ ನಮಗಿಲ್ಲಿ ಅಡ್ಜೆಕ್ಟಿವ್ಸ್ ಸಹಕಾರಿಯಾಗ್ತವೆ ಅನ್ನುವುದು. ಇನ್ನು ನಾಲ್ಕನೇ ಒಂದು ಸ್ಲೈಡನ್ನು ನಾವು ಗಮನವಿಟ್ಟು ನೋಡೋದಾದರೆ ಕೀ ಆಸ್ಪೆಕ್ಟ್ಸ್ ಆಫ್ ಅಡ್ಜೆಕ್ಟಿವ್ಸ್. ಸೊ ಈ ಒಂದು ಅಡ್ಜೆಕ್ಟಿವ್ನ ಆಸ್ಪೆಕ್ಟ್ ಏನು, ಯಾಕೆ ನಾವು ಇದನ್ನು ಬಳಸ್ತೇವೆ ಅಂತಂದರೆ, ಅಡ್ಜೆಕ್ಟಿವ್ಸ್ ಆಲ್ರೆಡಿ ನೋ ದಟ್ ಪಾರ್ಟ್ ಆಫ್ ಸ್ಪೀಚ್. ಇದೊಂದು ಪಾರ್ಟ್ ಆಫ್ ಸ್ಪೀಚು that describes, modifies or gives more information about nouns and pronouns. ವಿಚಾರಣೆ ಮತ್ತು ಅವಶ್ಯಕತೆ. ಪರ್ಪಸ್ ಅಂತ ಬಂದಾಗ ಟು ಮೇಕ್ ದ ಡಿಸ್ಕ್ರಿಪ್ಷನ್ಸ್ ಸ್ಪೆಸಿಫಿಕ್, ವಿವಿಡ್ ಆರ್ ಪ್ರಿಸೈಸ್ ಅಂತಂದ್ರೆ ಮಾಹಿತಿಯನ್ನು ತುಂಬ ಸ್ಪೆಸಿಫಿಕ್ ಆಗಿ, ಕಣ್ಣಿಗೆ ಕಟ್ಟೋ ರೀತಿಯಾಗಿ ಹಾಗೂ ತುಂಬ ಪ್ರಿಸೈಸ್ ಆಗಿ, ಅಪ್ ಟು ದಿ ಪಾಯಿಂಟ್ ಹೇಳುವಂತಹ ಒಂದು ಗುರಿ ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ನಾವು ಅಡ್ಜೆಕ್ಟಿವ್ಸ್ಗಳನ್ನು ಬಳಸ್ತೀವಿ. ಇದು ಉದಾಹರಣೆ ನೋಡ್ರಿ, ಸ್ಪೆಸಿಫಿಕ್ ಅಂತಂದ್ರೆ ಇಲ್ಲಿ ಏನು ನಮಗೆ ಹೆಲ್ಪ್ ಆಗ್ತೈತಿ ನೋಡಬೇಕು, ಗಮನದಲ್ಲಿ ಬರಬೇಕು ಅಂತಂದ್ರೆ, ಒಂದು ಸಾಮಾನ್ಯವಾಗಿ ನಾವು ಜೆನೆರಿಕ್ ಬರ್ಡ್, ಒಂದು ಬರ್ಡ್ ಅಂತ ಬಂದಾಗ ಈ ರೀತಿ ನಾವು ತೋರಿಸ್ತೇವೆ, ಈ ಚಿತ್ರವನ್ನು ತೋರಿಸ್ತೇವೆ. ಆದರೆ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಕಲರ್ಫುಲ್ ಆ್ಯಂಡ್ ವೈಬ್ರೆಂಟ್ ಆಗಿರ್ತಕ್ಕಂಥ ಬರ್ಡು ಅಂತ ಬಂದಾಗ ಈ ಒಂದು ಚಿತ್ರವನ್ನು ನಾವು ಇಲ್ಲಿ ಗಮನಿಸ್ಬೋದು. ಇದಕ್ಕೆ ತುಂಬ ಕಲರ್ ಆಗಿದ್ದಾವೆ, ಕಲರನ್ನು ಕೊಟ್ಟಿರಲ್ಪಟ್ಟಿದೆ ಹಾಗೂ ವೈಬ್ರೆಂಟ್ ಆಗಿ ಕಾಣಿಸ್ತಾ ಇದೆ. ತುಂಬ ಕಣ್ಣಿಗೆ ಹಾಗೂ ಮನಸ್ಸಿಗೆ ಮುಟ್ಟೋ ರೀತಿಯಲ್ಲಿ ನಾವು ಈ ಒಂದು ಚಿತ್ರವನ್ನು ನೋಡಿದಾಗ ನಮಗೆ ಅನಿಸ್ತದೆ. ಇನ್ನು ಪ್ರಿಸೈಸ್ ಅಂತ ಬಂದಾಗ ನೋಡ್ರಿ, ಸ್ಮಾಲ್ ರಾಕ್ಸ್ ಅವುಗಳನ್ನೆಲ್ಲ ನಾವೇನು ಮಾಡ್ಬೋದು, ಸಣ್ಣ ಪುಟ್ಟ ಕಲ್ಲು ಅಂತ ಅನ್ಕೊಳ್ಬೋದು. ಆದರೆ ಅದೇ ಒಂದು ಸಣ್ಣ ಪುಟ್ಟ ಕಲ್ಲುಗಳನ್ನು ನಾವು ಮೈಕ್ರೋಸ್ಕೋಪ್ ಅಲ್ಲಿ ಹಾಕಿ ನೋಡಿದಾಗ ಮಿನರಲ್ ಕ್ರಿಸ್ಟಲ್ಸ್ ನಮಗೆ ಕಾಣಿಸ್ತವೆ. ಈ ರೀತಿ ಮಿನರಲ್ ಕ್ರಿಸ್ಟಲ್ಸ್ಗಳು ನೋಡ್ರಿ ಎಷ್ಟು ಡೈಮೆನ್ಷನಲ್ಲಿದೆ, ಎಷ್ಟು ಸೈಜಲ್ಲಿದೆ ಅನ್ನೋದು ಎಷ್ಟು ಪ್ರಿಸೈಸ್ ಆಗಿ ನಮಗೆ ಕಾಣಸಿಗ್ತದೆ, ಹೌದಾ? ಈ ರೀತಿಯಾಗಿ ಸ್ಪೆಸಿಫಿಕ್ ಆಗಿ, ವಿವಿಡ್ ಆಗಿ, ಪ್ರಿಸೈಸ್ ಆಗಿ ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಒಬ್ಬ ಮನುಷ್ಯನ ಬಗ್ಗೆ, ಒಂದು ವಸ್ತುವಿನ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಚಾನ್ಸ್ ಐತಿಪ್ಪ ಅಂತಂದ್ರೆ ಅದು ಅಡ್ಜೆಕ್ಟಿವ್ ಇಂದ ಮಾತ್ರ. ಸೊ ಹಾಗಿದ್ದಲ್ಲಿ ಇಲ್ಲಿ ಯಾವ್ಯಾವ ರೀತಿಯ ವಿಭಿನ್ನವಾದಂತಹ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬರುವಂತಹ ಅಡ್ಜೆಕ್ಟಿವ್ ಐತಲ್ಲ, ಈ ಅಡ್ಜೆಕ್ಟಿವ್ನ ಹಲವಾರು ವಿಧಗಳು ಯಾವ್ಯಾವ ಇದಾವೆ ಅನ್ನೋದನ್ನ ನಮ್ಮ ಪ್ರಶ್ನೆಯನ್ನು ಹಾಕೊಂಡಾಗ ದೇರ್ ಆರ್ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್. ಅಮಂಗ್ ದೆಮ್ ಒಂದೇದು ಯಾವುದು, ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್, ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್, ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್, ಪೊಸೆಸಿವ್ ಅಡ್ಜೆಕ್ಟಿವ್, ಇಂಟರಾಗೇಟಿವ್ ಅಡ್ಜೆಕ್ಟಿವ್. ಹಲವಾರು ರೀತಿಯ ಅಡ್ಜೆಕ್ಟಿವ್ಸ್ಗಳನ್ನ ನಾವಿಲ್ಲಿ ನೋಡಬಹುದು. ನಮ್ಮ ಮುಂದಿನ ಚರ್ಚೆಯ ಒಂದು ಭಾಗದಲ್ಲಿ ನಾವು ಈ ಒಂದೊಂದಾಗಿ ಈ ಒಂದು ಪಾರ್ಟ್ಸ್ಗಳನ್ನ ತಗೊಂಡು ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ಎಷ್ಟು ಇನ್ಫಾರ್ಮೇಶನ್ ಐತೆ ಅಷ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಫಸ್ಟ್ ಇಲ್ಲಿ ನೋಡ್ರಿ, ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ಸ್ ಅಂತ ಬಂದಾಗ ಬ್ಯೂಟಿಫುಲ್ ಫ್ಲವರ್ ಅಂತ ಕರಿತೀವಿ ನಾವು. ಫ್ಲವರ್ ಹೆಂಗೈತ್ರಿ, ಬ್ಯೂಟಿಫುಲ್ ಫ್ಲವರ್. ಈ ಬ್ಯೂಟಿಫುಲ್ ಅನ್ನೋದೇನಪ್ಪ ಅಂತಂದ್ರೆ ಈ ಫ್ಲವರ್ನ ಡಿಸ್ಕ್ರೈಬ್ ಮಾಡ್ತಾರೆ. ಸೊ ಹಿಂಗಾಗಿ ಇದು ಬ್ಯೂಟಿಫುಲ್ ಅನ್ನುವಂಥದ್ದು ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ ಆಗಿ ಕಾಣಲ್ಪಡ್ತದೆ. ಸೊ ಬ್ಯೂಟಿಫುಲ್ ಫ್ಲವರ್ ಈಸ್ ಅ ಬ್ಯೂಟಿಫುಲ್ ಕಾನ್ಸೆಂಟ್ ಇನ್ ಮೆನಿ ಫ್ಲವರ್ಸ್. ಬ್ಯೂಟಿಫುಲ್ ಫ್ಲವರ್ ಇಸ್ ಅ ಬ್ಯೂಟಿಫುಲ್ ಕನ್ಸೆಂಟ್ ಇನ್ ಮಲ್ಟಿ ಫ್ಲವರ್ಸ್ ಅಂತ. ಸೊ ಹಂಗಂತಂದ್ರೆ ಈ ಬ್ಯೂಟಿಫುಲ್ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಬ್ಯೂಟಿಫುಲ್ ಇಟ್ ಇಸ್ ಅ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್. ಇನ್ನು ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ ಅಲ್ಲಿ ಮೆನಿ ಸ್ಟಾರ್ಸ್ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ಸ್. ಇವು ಏನೈತಾವಲ್ರಿ ಚಿತ್ರಗಳನ್ನ ನಾವು ಸ್ವಲ್ಪ AI ಹೆಲ್ಪ್ ಇಂದ ತಗೊಂಡಿರೋದು. ಎಲ್ಲಾ ಮಾಹಿತಿಗಳು ಕೂಡ ಅಪ್ ಟು ದಿ ಪಾಯಿಂಟ್ ನಾವು ತರಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಮಿಸ್ಟೇಕ್ ಇಲ್ಲಿ ಆಗ್ತಾ ಇರ್ತವೆ. ಸೊ ಅವುಗಳನ್ನ ಸ್ವಲ್ಪ ನೀವು ಇಟ್ಕೊಳ್ಳದೆ ನಮಗೆ ಸಪೋರ್ಟ್ ಮಾಡಬೇಕು ಅನ್ನೋದು. ಬಟ್ ಯಾವುದೇ ರೀತಿ ಮಿಸ್ ಗೈಡ್ಲೈನ್ಸ್ ನನ್ನಿಂದ ಬರೋದನ್ನು ನಾನು ತಪ್ಪಿಸ್ತೇನೆ.
ಓಕೆ, ಸೊ ಇಲ್ಲೂ ಕೂಡ ಮಾಹಿತಿ ಅವಶ್ಯಕವಾಗಿ ಏನೇನೋ ಬೇರೆ ಬಂದಿದೆ, ಅದು ಬಿಡ್ರಿ. ಸೊ ನಿಮಗೆ ತಿಳ್ಕೊಬೇಕಾಗಿದ್ದೇನು ಕ್ವಾಂಟಿಟೇಟಿವ್ ಅಂತಂದ್ರೆ ಮೆನಿ ಸ್ಟಾರ್ಸ್. ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ ಅಂತಂದ್ರೆ ಮೆನಿ ಅನ್ನುವಂಥದ್ದು ಕ್ವಾಂಟಿಟೇಟಿವ್, ಮೆನಿ, ಸಮ್ ಅಂಡ್ ಫ್ಯೂ ಇವೆಲ್ಲ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ಸ್ ಆಗಿ ನಮಗೆ ಸಿಗ್ತಾವೆ. ಇನ್ನು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಂತಂದ್ರೆ ದಿಸ್, ದ್ಯಾಟ್, ದೋಸ್, ದೀಸ್ ಏನು ಬರ್ತಾವೆ ನೋಡ್ರಿ, ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್. ಎಕ್ಸಾಂಪಲ್ ದಿಸ್ ಬುಕ್ ಅನ್ನುವಂಥದ್ದು. ಇನ್ನು ಪೊಸೆಸಿವ್ ಅಲ್ಲಿ ಬಂದಾಗ, ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಅಲ್ಲಿ ಬಂದಾಗ ಮೈ ಡಾಗ್, ಗೊತ್ತಿಲ್ಲ ಏನು ಕಾರ್ ಯಾವ್ದಿದು ಅಥವಾ ಡಾಗ್ ಯಾವ್ದಂತ ಮೈ ಡಾಗ್ ಆರ್ ಮೈ ಕಾರ್ ಅಂತೇಳಿ ಈ ಚಿತ್ರದಲ್ಲಿ ಇದೆ ನೋಡ್ರಿ, ಮೈ ಡಾಗ್ ಪೊಸೆಸಿವ್. ಅಂದ್ರೆ ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಏನು ಹೇಳ್ತಾವ್ರಿ ಅಂತಂದ್ರೆ ಪೊಸೆಷನ್ ಅಂದ್ರೆ ಯಾರದು, ಓನರ್ಶಿಪ್ ಅನ್ನು ಹೇಳ್ತಾವೆ. ಇನ್ನು ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ಸ್ ಅಂತಂದ್ರೆ ದೇ ಹೆಲ್ಪ್ ಅಸ್ ಟು ಕ್ವಶನ್, ಪ್ರಶ್ನೆ ಮಾಡಲಿಕ್ಕೆ ನಮಗೆ ಸಹಕಾರಿಯಾಗ್ತವೆ. ವಿಚ್ ಯು ವಾಂಟ್ಸ್ ಟು ಬಿಟ್ವೀನ್ ವಿಚ್ ಕಾರ್, ಅದ ಪ್ರಶ್ನೆ ತಪ್ಪಾಗಿದೆ ಇದು. ಸೊ ಇದು ವಿಚ್ ಕಾರ್ ವುಡ್ ಯು ಲೈಕ್ ಟು ಬೈ ಆರ್ ವಿಚ್ ಈಸ್ ಯುವರ್ ಕಾರ್ ಅಂತ ಹೇಳಲಿಕ್ಕೆ ಕೇಳುವಂಥ ಸಂದರ್ಭದಲ್ಲಿ ನಾವು ವಿಚ್ ಅಂತ ಏನು ಬಳಸ್ತೀವಿ, ದ್ಯಾಟ್ ವಿಚ್, WHICH ಅನ್ನುವಂಥದ್ದು ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ ಆಗಿ ನಮಗೆ ಕಾಣಿಸ್ತದೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಬಂದಾಗ ಕಂಪೇರಿಂಗ್ ಆ್ಯಂಡ್ ಡಿಗ್ರೀಸ್ ಆಫ್ ಕ್ವಾಲಿಟಿ. ಇನ್ನು ಅಡ್ಜೆಕ್ಟಿವ್ಸ್ ಅನ್ನು ನಾವು ಎಲ್ಲೆಲ್ಲಿ ಬಳಸ್ತೇವೆ ರೀ ಅಂತಂದ್ರೆ ಕಂಪ್ಯಾರಿಟಿವ್ ಫಾರ್ಮೆಟ್ ಅಲ್ಲಿ, ಸೂಪರ್ಲೇಟಿವ್ ಫಾರ್ಮೆಟ್ ಅಲ್ಲಿ ಕೂಡ ನಾವಿಲ್ಲಿ ಬಳಸ್ತೇವೆ. ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್ ಅಂತ ಬಳಸುವ ಸಂದರ್ಭದಲ್ಲಿ ಈ ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್ ಅನ್ನೋ ಏನಪ್ಪಾ ಅಂತಂದ್ರೆ ದೇ ಆರ್ ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ಸ್ ಅಂತ ನಮಗೆ ಸಿಗ್ತವೆ ಅನ್ನೋದು. ಇನ್ನು ಕೊನೆಯದಾಗಿ ವಿಡಿಯೋ ಲೆಂತ್ ಅನ್ನು ನಾವು ಸಾಧ್ಯವಾದಷ್ಟು ಕಡಿಮೆ ಅವಧಿಗೆ ಇಟ್ಕೊಂಡು ಹೆಚ್ಚು ಹೆಚ್ಚು ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಹಾಗಿದ್ದಲ್ಲಿ ಎಕ್ಸ್ಪ್ಲೋರಿಂಗ್ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್, ಇಲ್ಲಿ ನಾವು ಮೊದಲನೇದಾಗಿ ಚರ್ಚೆ ಮಾಡಿದ್ವಲ್ಲ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ಸ್ ಅನ್ನ, ಇಲ್ಲಿ ಅದರ ಒಂದು ಸ್ವಲ್ಪ ಲಾರ್ಜರ್ ಆಸ್ಪೆಕ್ಟು ಇಲ್ಲಿ ನಿಮಗೆ ಸಿಗ್ತದೆ. ಸೊ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ಸ್ ಏನಾಗ್ತಾವ ಅಂದ್ರೆ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ಸ್ ಆರ್ ಡಿಫೈನ್ಡ್ ಬೈ ಸಮ್ ಒನ್ ಯೂಸ್ಡ್, ನೋಡ್ರಿ ಇದು ಕೂಡ ಇನ್ಫಾರ್ಮೇಶನ್ ಈಸ್ ಮಿಸ್ಗೈಡಿಂಗ್ ಇನ್ಫಾರ್ಮೇಶನ್. ಸೊ ನಿಮಗೆ ಒಂದು ಕಾಮನ್ ಗೊತ್ತಿಲ್ಲ, ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ಸ್ ಆರ್ ಹೆಲ್ಪ್ಫುಲ್ ಫಾರ್ ಅಸ್ ಟು ಡಿಸ್ಕ್ರೈಬ್ ದ ಅಪಿಯರೆನ್ಸ್, ಸೈಜ್, ಕಂಡೀಷನ್, ಪರ್ಸನಾಲಿಟಿ, ಸೆನ್ಸರಿ, ಇವೆಲ್ಲ ಮ್ಯಾಟ್ರ್ ಆಗ್ತಾವ. ಅಂತಂದ್ರೆ ಒಂದು ವಸ್ತುವಿನ ಅಪಿಯರೆನ್ಸ್ ಹೆಂಗಿದೆ, ಒಂದು ವಸ್ತುವಿನ ಸೈಜ್ ಹೆಂಗಿದೆ, ಒಂದು ವಸ್ತುವಿನ ಕಂಡೀಷನ್ ಹೆಂಗಿದೆ, ಅದರ ಪರ್ಸನಾಲಿಟಿ ಹೆಂಗಿದೆ, ಸೆನ್ಸರಿ ಹೆಂಗಿದೆ, ಅದನ್ನ ಹೇಳುವಂತ ಸಂದರ್ಭದಲ್ಲಿ ನಮಗೆ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ಸ್ಗಳು ಸಹಕಾರಿಯಾಗ್ತವೆ ಅನ್ನೋದು ಗಮನಿಸಬೇಕು. ಸೊ ನೋಡ್ರಿ, ಅಪಿಯರೆನ್ಸ್ ಅಂತಂದ್ರೆ ಎಲಿಗೆಂಟ್, ಹೈಟ್ ಎಕ್ಸಾಂಪಲ್. ಸೈಜ್ ಅಂತ ಬಂದಾಗ ಜಾಯಿಂಟ್ ಸೈಜ್, ಟೈನಿ ಮೌಸು. ಅಂಡ್ ಕಂಡೀಷನ್ ಅಂತ ಬಂದಾಗ ಬ್ರೋಕನ್ ವೆಸಲ್, ಕ್ಲೀನ್ ಫ್ಲೋರು. ಅಂಡ್ ಪರ್ಸನಾಲಿಟಿ ಅಂತ ಬಂದಾಗ ಫ್ರೆಂಡ್ಲಿ ಡಾಗ್, ಶೈ ಕಿಡ್, ಇಂಟೆಲಿಜೆಂಟ್ ಸ್ಟೂಡೆಂಟ್. ಸೊ ಇವೆಲ್ಲ ದೇ ಆರ್ ಡಿಸ್ಕ್ರೈಬಿಂಗ್ ಪ್ರಾಪರ್ಲಿ. ಅಂಡ್ ಸಾಫ್ಟ್ ಕಾಟನ್, ಲೌಡ್ ಸ್ಪೀಕರ್, ಅರೋಮ್ಯಾಟಿಕ್ ಫುಡ್. ಸೊ ಇವೆಲ್ಲ ಏನಾಗ್ತವೆ ಅಂತಂದ್ರೆ ದೇ ಆರ್ ಡಿಸ್ಕ್ರೈಬಿಂಗ್. ಅಂಡ್ ಸೆಕೆಂಡ್ ಪಾಯಿಂಟ್ ಸೆಂಟೆನ್ಸ್ ಯೂಸೇಜ್ ಎಕ್ಸಾಂಪಲ್. ಇಲ್ಲಿ ಉದಾಹರಣೆ ತಗೋದಾದ್ರೆ ಬಿಫೋರ್ ದ ನೌನ್, ನೀವು ಎಲ್ಲಿ ಬರ್ತಾವ್ರಿ ಅಂತಂದ್ರೆ ಅಡ್ಜೆಕ್ಟಿವ್ಸ್ ನಮ್ಗೆ ಗೊತ್ತಿರೋ ರೀತಿ ನಾಮಪದದ ಹಿಂದ್ಗಡೆ ಬರ್ತವೆ ಅನ್ನೋದು. ದ ಎಕ್ಸಾಸ್ಟೆಡ್ ಹೈಕರ್ಸ್, ಇವ್ರು ನೋಡಿದ್ರೆ ಏನಿಸ್ತದ್ರಿ ಅಂತಂದ್ರೆ ದ ಎಕ್ಸಾಸ್ಟೆಡ್ ಹೈಕರ್ಸ್ ಕ್ಲೈಂಬಿಂಗ್ ದ ಮೌಂಟೇನ್. ದ ಎಕ್ಸಾಸ್ಟೆಡ್ ಹೈಕರ್ಸ್ ಕ್ಲೈಂಬಿಂಗ್ ದ ಮೌಂಟೇನ್ ಅಂದ್ರೆ ಎಲ್ಲ ಎನರ್ಜಿಯನ್ನು ಕಳ್ಕೊಂಡ್ರು ಕೂಡ ಅವ್ರು ಏನ್ ಮಾಡಕತ್ತಾರ, ಹತ್ಕೊಂಡು ಹೊಂಟಾರ ಅನ್ನುವಂಥದ್ದು. ನೆಕ್ಸ್ಟ್ ಆಫ್ಟರ್ ಅ ಲಿಂಕಿಂಗ್ ವರ್ಬ್, ಆಗಲ್ಲ ಹೇಳಿರೋಂಗೆ ದ ಓಲ್ಡ್ ಹೌಸ್ ಲುಕ್ಸ್ ಸ್ಪೂಕಿ. ಹಳೆ ಮನೆ ಹೆಂಗೆ ಕಾಣ್ತಾ ಇದೆಪ್ಪ ಅಂತಂದ್ರೆ ಸ್ಪೂಕಿ ರೀತಿ ಕಾಣಿಸ್ತಾ ಇದೆ. ಅಂಡ್ ವಿತ್ ಮಲ್ಟಿಪಲ್ ಅಡ್ಜೆಕ್ಟಿವ್ಸ್ ಶಿ ಹ್ಯಾಸ್ ಸ್ಮಾಲ್ ಶೈನಿ ನೆಕ್ಲೆಸ್. ಅವಳ ನೆಕ್ಲೆಸ್ ಹೆಂಗೈತ್ರಿ ಅಂದ್ರೆ ಸಣ್ಣದಾಗಿದೆ, ತುಂಬಾ ಹೊಳಿತಾ ಇದೆ ಅನ್ನುವಂಥದ್ದು. ಇನ್ನು ಮೂರನೇ ಪಾಯಿಂಟ್ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ಸ್ ಬಗ್ಗೆ ನಾವು ಮಾತನಾಡೋದಾದ್ರೆ ಕೀ ಸಿನಾನಿಮ್ಸ್ ಅಂಡ್ ರಿಲೇಟೆಡ್ ಟರ್ಮ್ಸ್. ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ಸ್ ಕೂಡ ಇದನ್ನ ಕರೀತಾರೆ. ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ಸ್ಗಳನ್ನ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ಸ್ಗಳಂತ ಕೂಡ ಕರೀತಾರೆ, ಅಥವಾ ಅಟ್ರಿಬ್ಯೂಟ್ ಅಡ್ಜೆಕ್ಟಿವ್ಸ್ ಅಂತ ಕೂಡ ಕರೀತಾರೆ. ಲಿಮಿಟಿಂಗ್ ವರ್ಸಸ್ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ಸ್ ಅಂತ ಕೂಡ ಕರೀತಾರೆ. ಬಟ್ ಈ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ ಏನ್ ಮಾಡ್ತೈತ್ರಿ, ಎಂಫಸೈಸಸ್ ಆನ್ ಕ್ವಾಲಿಟಿ.
ಏನು ಕ್ವಾಲಿಟಿ ಇದೆಯಲ್ಲ ಅದ್ರ ಬಗ್ಗೆ ಇದು ಅಡ್ಜೆಕ್ಟಿವ್ ಮಾತನಾಡ್ತದೆ. ಇನ್ನು ಅಟ್ರಿಬ್ಯೂಟಿವ್ ಏನು ಮಾಡ್ತದ್ರಿ ಅಂದ್ರೆ ಅಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಏನು ಮಾಡ್ತದೆ ಅಂದ್ರೆ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡ್ತದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಮಾತನಾಡ್ತದೆ ಅನ್ನೋದು. ಆ್ಯಂಡ್ ವೈ ವಿ ಹ್ಯಾವ್ ಟು ಯೂಸ್ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್, ಯಾಕೆ ನಾವು ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ಸ್ಗಳನ್ನು ಬಳಸಬೇಕು ಅನ್ನುವಂಥದ್ದು ಪ್ರಶ್ನೆ. ಯಾಕೆ ಬಳಸ್ಬೇಕಂತಂದ್ರೆ ಟು ಮೇಕ್ ಲ್ಯಾಂಗ್ವೇಜ್ ಮೋರ್ ಸ್ಪೆಸಿಫಿಕ್, ವಿವಿಡ್ ಆ್ಯಂಡ್ ಪ್ರಿಸೈಸ್. ಸೊ ಹಂಗಂತಂದ್ರೆ ನಾವು ಬಳಸುವಂತಹ ಭಾಷೆ ತುಂಬ ಸ್ಪೆಸಿಫಿಕ್ ಆಗಬೇಕು, ವಿವಿಡ್ ಆಗಿರಬೇಕು, ಅಂದ್ರೆ ಅಪ್ ಟು ದಿ ಪಾಯಿಂಟ್. ಸ್ಪೆಸಿಫಿಕ್ ಅಂದ್ರೆ ಅಪ್ ಟು ದಿ ಪಾಯಿಂಟ್, ವಿವಿಡ್ ಅಂದ್ರೆ ಕಣ್ಣಿಗೆ ಕಟ್ಟೋ ರೀತಿ, ಪ್ರಿಸೈಸ್ ಅಂದ್ರೆ ಇಟ್ಸ್ ಅಗೇನ್ ಅಪ್ ಟು ದಿ ಪಾಯಿಂಟ್, ಶಾರ್ಟ್ ಆ್ಯಂಡ್ ಸ್ವೀಟ್. ಈ ರೀತಿಯಾಗಿ ಇರಬೇಕು ಅಂತ ಹೇಳೋದಕ್ಕೋಸ್ಕರವಾಗಿ ನಾವೇನು ಮಾಡ್ಬೇಕಂತಂದ್ರೆ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ಸ್ಗಳನ್ನು ಬಳಸ್ತವೆ ಅನ್ನೋದು. ಸೊ ಹಂಗಂತಂದ್ರೆ ಸೋಫಾರ್ ನಾವು ಡಿಸ್ಕಷನ್ ಮಾಡಿರೋ ಪ್ರಕಾರ ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾನು ಅಡ್ಜೆಕ್ಟಿವ್ ಅಂದರೆ ಏನು, ಅದರ ಅರ್ಥ ಏನು, ಅದನ್ನು ಎಲ್ಲೆಲ್ಲೆಲ್ಲ ಬಳಸ್ತೇವೆ, ಎಲ್ಲೆಲ್ಲಿ ಕಾಣಿಸಿಕೊಳ್ಳುತ್ತದೆ ಅದು ಅನ್ನೋದನ್ನು ನೋಡ್ಕೊಂಡ್ವಿ. ಹಾಗೂ ಅದರ ಮೊದಲ ಒಂದು ಟೈಪ್ ಆಗಿರ್ತಕ್ಕಂಥ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ಸ್, ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ಸ್ನ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇನೆ. ಇಲ್ಲೆಲ್ಲಾದರೂ ತಪ್ಪು ಸಂಭವಿಸಿದ್ದಲ್ಲಿ ಅದನ್ನು ಸಾರಿ ಕೇಳ್ಕೊಳ್ತಾ, ಇನ್ನು ಮುಂದಿನ ತರಗತಿಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ನಾನು ಕಂಕಣಬದ್ಧನಾಗಿರ್ತೀನಿ ಅಂತ ಇವತ್ತಿನ ಈ ಒಂದು ಕ್ಲಾಸ್ಗೆ ಶುಭ ವಿದಾಯವನ್ನು ಹೇಳ್ತೇನೆ. ಹೆಚ್ಚು ಹೆಚ್ಚು ಈ ವಿಡಿಯೋಸ್ಗಳನ್ನು ನೋಡ್ತಾ ಬನ್ನಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ. ರಿಪೀಟ್ ಆಗಿ ಇದನ್ನು ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ, ರಿಪಿಟೇಟಿವ್ ಆಗಿ ಕ್ಲಾಸಸ್ಗಳನ್ನ ಕೇಳ್ತಾ ಬನ್ನಿರಿ. ಅಂದಾಗ ಮಾತ್ರ ನಿಮಗೆ ಯಾವ ಯಾವ ವಸ್ತು, ಯಾವ ಯಾವ ಶಬ್ದಗಳನ್ನು, ಯಾವ ಯಾವ ವಿಷಯಗಳನ್ನು ಎಲ್ಲೆಲ್ಲ ಬಳಸಬೇಕು ಅನ್ನೋದು ನಿಮಗೆ ತಿಳಿತದೆ. ರೆಗ್ಯುಲರ್ ಆಗಿ ನಾವು ಇದನ್ನು ನೋಡ್ತಾ ಅಥವಾ ಕೇಳ್ತಾ ಬರಲಿಲ್ಲ ಅಂತಂದರೆ ಟಾಕಿಂಗ್ ಆರ್ ಸ್ಪೀಕಿಂಗ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಂಗ್ಲೀಷ್ ಬಿಕಮ್ ವೆರಿ ಡಿಫಿಕಲ್ಟ್. ಸೊ ಹೀಗಾಗಿ ಇವು ವಿಷಯಗಳು ಸಣ್ಣ ಸಣ್ಣವಿರ್ತಾವ್ರಿ. ಸೊ ಇವುಗಳನ್ನು ಸರಿತ್ನಾಗ ನಾವು ಅರ್ಥ ಮಾಡಿಕೊಂಡು ಡೈಲಿ ಬಳಸ್ತಾ ಬಂದರೆ ಮಾತ್ರ ಇಂಗ್ಲೀಷ್ ಬರ್ತದೆ. ಇಲ್ಲಪ್ಪ ಅಂತಂದರೆ ವಿತೌಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ನಮಗೆ ಸುಮ್ಮನೆ ನಾವು ಕೇಳಿಬಿಟ್ಟು ಅಥವಾ ನೋಡಿಬಿಟ್ಟು ಹಾಗೆ ಇನ್ನೊಬ್ರು ಮಾತಾಡೋದನ್ನು ನೋಡಿ ನಾವು ಮಾತಾಡ್ತೀವಿ ಅಂತಂದರೆ ಇಂಗ್ಲೀಷ್ ಬರಲ್ಲ. ಕೆಲವೊಂದಿಷ್ಟು ಸೆಂಟೆನ್ಸ್ಗಳು ಮಾತ್ರ ನಿಮಗೆ ಬರ್ತವೆ ಅನ್ನುವಂಥದ್ದು. ನೀವು ಹಾಗೆ ಇಲ್ಲ ನಾ ಗ್ರಾಮರ್ ಕಲೀಲಿಲ್ದಂಗೆ ನಾ ಇಂಗ್ಲೀಷ್ ಕಲಿತೀನಿ ಅಂತಂದ್ರೆ ಕಲಿಬೋದು ಒಂದು 50 to 70%. ಬಟ್ 90% ಬರಬೇಕಪ್ಪ ಅಂತಂದರೆ ಯು ಮಸ್ಟ್ ಹ್ಯಾವ್ ಟು ಲರ್ನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್. ಅದರ್ವೈಸ್ ಯು ವಿಲ್ ಡೆಫಿನೆಟ್ಲಿ ಫೇಲ್ ಇನ್ ಕಮ್ಯುನಿಕೇಷನ್ ಆಸ್ಪೆಕ್ಟ್. ಸೊ ಇಷ್ಟೊತ್ತು ಈ ಒಂದು ವಿಡಿಯೋವನ್ನು ನೀವು ಕೇಳಿಸಿಕೊಂಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸ್ಗೆ ಶುಭ ವಿದಾಯವನ್ನು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.